ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೊರೋನಾ ತಡೆಗಟ್ಟುವಲ್ಲಿ ಆಹಾರದ ಪಾತ್ರ, ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಉಡುಪಿ ಕುತ್ಪಾಡಿಯ SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಕ್ರಿಯಾಶರೀರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವಿ ಕೆ. ಪ್ರಿಯ ಕೇಳುಗರೆ, ಇವತ್ತಿನ ಆರೋಗ್ಯ ವಾಣಿಯಲ್ಲಿ ನಾವು ಆಯುರ್ವೇದ, ಆಹಾರ ಹಾಗೂ ಕೋವಿಡ್-19 ಇದರ ಪಾತ್ರವನ್ನು ತಿಳಿಯೋಣ. ಆಯುರ್ವೇದ ಜೀವನದ ವಿಜ್ಞಾನಶಾಸ್ತ್ರ. ಇದರ ಮೂಲ ಉದ್ದೇಶ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣಾ ಆತುರಸ್ಯ ವಿಕಾರ ಪ್ರಶಮನ, ಎಂದರೆ ಸ್ವಸ್ಥ ಪುರುಷನ ಆರೋಗ್ಯ ಪಾಲನೆ ಹಾಗೂ ರೋಗಿಯ ರೋಗದ ಆರೈಕೆ. ಇಫ್ ದ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಎಂಬ ಉಕ್ತಿಯಂತೆ ಆರೋಗ್ಯದ ಪಾಲನೆ ಅತಿ ಮುಖ್ಯ. ಇದು ನಮಗೆಲ್ಲರಿಗೂ ಗೊತ್ತಿರುವಂಥ ಅಂಶ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗ ಬಂದ ಮೇಲೆ ಗುಣ ಮಾಡುವುದಕ್ಕಿಂತ ಬಾರದ ಹಾಗೆ ನೋಡಿಕೊಳ್ಳುವುದು ಶ್ರೇಷ್ಠ. ಆಯುರ್ವೇದ ಶಾಸ್ತ್ರ ಕೂಡ ರೋಗಗಳ ಚಿಕಿತ್ಸೆ ಇಂಥ ಆರೋಗ್ಯ ಪಾಲನೆ ಅಥವಾ ರೋಗದ ತಡೆಗಾಗಿ ಹೆಚ್ಚು ಒತ್ತು ಕೊಡುವಂತಹ ಶಾಸ್ತ್ರ. ಮನುಷ್ಯನು ಆರೋಗ್ಯವಾಗಿರಲು ಬೇಕಾದ ಅಂಶಗಳು ಸರಿಯಾದ ಆಹಾರ, ಸಮರ್ಪಕ ನಿದ್ರೆ, ಬ್ರಹ್ಮಚರ್ಯ, ಸದ್ವೃತ್ತ, ಸದಾಚಾರ, ಒಳ್ಳೆಯ ಗಾಳಿ, ಬೆಳಕು, ಮನೆ ಇತ್ಯಾದಿಗಳು. ಇವುಗಳ ಸಮತೋಲನವನ್ನು ನಾವು ಸ್ವಸ್ಥವೃತ್ತ ಎಂದು ಹೇಳುತ್ತೇವೆ. ಸ್ವ ಎಂದರೆ ಸ್ವಂತ, ಸ್ಥ ಎಂದರೆ ಸ್ಥಿರತೆ, ವೃತ್ತ ಎಂದರೆ ಕಾರ್ಯ, ನಿರ್ವಹಣೆ ಅಥವಾ ಪಾತ್ರ. ತನ್ನ ಸ್ವಂತ ಆರೋಗ್ಯದ ಸ್ಥಿರತೆ, ಪಾಲನೆ, ಇದರಲ್ಲಿ ಬೇಕಾದಂತಹ ಕಾರ್ಯಗಳು ಅಥವಾ ಪಾತ್ರಗಳು ಅಥವಾ ಕ್ರಮಗಳನ್ನು ಆಯುರ್ವೇದದಲ್ಲಿ ಸ್ವಸ್ಥವೃತ್ತ ಎಂದು ಹೇಳುತ್ತೇವೆ. ಇದರಲ್ಲಿ ಹಲವು ಪುಟಗಳು: ಆಹಾರ ಸೇವನೆ, ನಡತೆ, ನಿಯಮ, ಋತುಚರ್ಯ, ದಿನಚರ್ಯ, ಹೀಗೆ 10 ಹಲವು. ಆರೋಗ್ಯ ಸಂತೋಷಕ್ಕೆ ಕಾರಣ. ಆದ್ದರಿಂದ ಸ್ವಸ್ಥವೃತ್ತವು ಆರೋಗ್ಯ, ಸಂತೋಷ, ಸಮೃದ್ಧಿಯನ್ನು ಹೊಂದಲು, ನಂತರ ಈ ಲೋಕದಲ್ಲಿ ಧರ್ಮ, ಅರ್ಥ, ಕಾಮ ಮತ್ತು ತದನಂತರ ಮೋಕ್ಷವನ್ನು ಹೊಂದುವ ಸಾಧನವಾಗಿದೆ. ನಮ್ಮ ಆರೋಗ್ಯವನ್ನು ನಾವೇ ರಕ್ಷಿಸಿಕೊಳ್ಳುವುದೇ ಸ್ವಸ್ಥವೃತ್ತ ಎಂದು ವಿಮರ್ಶಿಸಲಾಗಿದೆ. ಸ್ವಸ್ಥವೃತ್ತದಲ್ಲಿ ಹೇಳಿರುವ ನಿಯಮಗಳನ್ನೆಲ್ಲ ಬುದ್ಧಿವಂತನಾದ ವ್ಯಕ್ತಿಯು ಪಾಲಿಸಿದರೆ ಆತನು ಶತಾಯುಷಿಯಾಗಿಯೂ ಆರೋಗ್ಯವಂತನಾಗಿಯೂ ಇರುತ್ತಾನೆ. ಯಾವುದೇ ರೋಗಗಳಿಗೆ ಬಲಿಯಾಗುವುದಿಲ್ಲ. ಇದರಿಂದ ಸರ್ವರಿಂದಲೂ ಕೀರ್ತಿಯನ್ನು ಪಡೆದು ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ ಬಾಳುತ್ತಾನೆ. ಕೋವಿಡ್-19 ರೋಗವು ತನ್ನ ಅರಿವನ್ನು ಜನರಲ್ಲಿ ಈಗಾಗಲೇ ಮೂಡಿಸಿದೆ. ಹಲವಾರು TV, ರೇಡಿಯೋ ಕಾರ್ಯಕ್ರಮಗಳು, ಪೇಪರ್ನಲ್ಲಿ ಬಂದಂತಹ ಆರ್ಟಿಕಲ್ಗಳು, ನ್ಯೂಸ್ ಇತ್ಯಾದಿಗಳಿಂದ ನಾವು ಕೋವಿಡ್-19ನ ಪ್ಯಾಥೋಫಿಸಿಯಾಲಜಿಯನ್ನು ಈಗಾಗಲೇ ತಿಳಿದಿದ್ದೇವೆ. ಪ್ಯಾಥೋಫಿಸಿಯಾಲಜಿ ಅಂತ ಹೇಳಿದರೆ ರೋಗದ ಕಾರಣ, ರೋಗದಿಂದ ದೇಹದಲ್ಲಿ ಆಗುವ ಬದಲಾವಣೆ, ರೋಗದ ಸಾಧ್ಯ ಅಸಾಧ್ಯತೆ ಇತ್ಯಾದಿಗಳು. ಕೋವಿಡ್-19 ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಮುಖ್ಯವಾಗಿ ಬರುವಂಥದ್ದು ಇಮ್ಯುನಿಟಿ. ಆಯುರ್ವೇದದಲ್ಲಿ ವ್ಯಾಧಿ ಕ್ಷಮತ್ವ ಎಂದು ಹೇಳ್ತೇವೆ. ವ್ಯಾಧಿ ಕ್ಷಮತ್ವ ವ್ಯಾಧಿ ಸ್ವಭಾವ ವಿರೋಧಿತ್ವ ಹಾಗೂ ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವ ಎಂದು ಹೇಳ್ತೇವೆ. ಇದು ಒಂದು ರೀತಿಯ ಶಕ್ತಿ, ದೇಹದ ಶಕ್ತಿ. ದೇಹ ಹೇಗೆ ವ್ಯಾಧಿಯ ವಿರುದ್ಧ ಹೋರಾಡುತ್ತದೆ ಹಾಗೂ ಹೇಗೆ ವ್ಯಾಧಿ ಉತ್ಪಾದನೆ ಆಗದ ಹಾಗೆ ನೋಡಿಕೊಳ್ಳುತ್ತದೆ, ಅಂಥ ಶಕ್ತಿಯನ್ನು ನಾವು ವ್ಯಾಧಿಕ್ಷಮತ್ವ ಎಂದು ಹೇಳುತ್ತೇವೆ. ಉತ್ತಮವಾದ ವ್ಯಾಧಿಕ್ಷಮತ್ವ ಎಂದರೆ ಉತ್ತಮವಾದ ಆರೋಗ್ಯ. ವ್ಯಾಧಿಕ್ಷಮತ್ವದ ಕೊರತೆ ಅಂತ ಹೇಳಿದರೆ ಆರೋಗ್ಯದ ಕೊರತೆ. ಉತ್ತಮ ಆರೋಗ್ಯದ ಕಾರಣವನ್ನು ನಾವು 4 ವಿಧವಾಗಿ ವಿಂಗಡಿಸಬಹುದು: ಆರೋಗ್ಯದ ಅಧ್ಯಯನ ಮತ್ತು ಪಾಲನೆ, ವ್ಯಾಧಿ ನಿರೋಧಕ ಕ್ರಮಗಳು ಮತ್ತು ಅವುಗಳ ಸರಿಯಾದ ಉಪಯೋಗ, ಆರೋಗ್ಯವನ್ನು ಕೆಡಿಸುವ ವಿಧಾನಗಳ ಬಗ್ಗೆ ತಿಳಿಯುವುದು ಮತ್ತು ಆ ವಿಧಾನಗಳನ್ನು ಉಪಯೋಗಿಸದಂತೆ ಎಚ್ಚರ ವಹಿಸುವುದು, ರೋಗಗಳ ಬಗ್ಗೆ ತಿಳುವಳಿಕೆ ಹಾಗೂ ಅವುಗಳ ಚಿಕಿತ್ಸಾ ಕ್ರಮ. ವ್ಯಾಧಿಕ್ಷಮತ್ವದ ಒಂದು ಮುಖ್ಯ ಅಂಗ ಆಹಾರ. ಮನುಷ್ಯನು ಆರೋಗ್ಯ ರಕ್ಷಣೆಗೋಸ್ಕರ ತನ್ನ ಪ್ರಕೃತಿಗೆ ಸಾತ್ಮ್ಯವಿರುವ ಆಹಾರವನ್ನು ತನಗೆ ಹಸಿವೆ ಎನಿಸಿದಾಗ ಸೂಕ್ತ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಋತು ಪರಿಸ್ಥಿತಿಯನ್ನು ಅನುಸರಿಸಿ ಆಹಾರವನ್ನು ಬದಲಿಸುತ್ತಿರಬೇಕು. ಆಹಾರವನ್ನು ಶಾಂತ ಮನಸ್ಸಿನಿಂದ ಏಕಾಗ್ರ ಚಿತ್ತೆಯಿಂದ ಸೇವಿಸಬೇಕು.
ಆಹಾರವು ಸುಖ ಉಷ್ಣವಾಗಿಯೂ ನಿರ್ಮಲವಾಗಿಯೂ ಸರಿಯಾಗಿ ಬೆಂದು ಸುಲಭವಾಗಿ ಜೀರ್ಣವಾಗುವಂತೆಯೂ ಇರಬೇಕು. ಅದು ಷಡ್ರಸಯುಕ್ತವಾಗಿಯೂ ಹಳಸದೆಯೂ ಇರಬೇಕು. ವಿಶೇಷವಾಗಿ ದೇಹಕ್ಕೆ ಬಲ ಕೊಡುವಂಥ ಆಹಾರವಾಗಿರಬೇಕು. ಹೊಟ್ಟೆಯ 1/3 ಭಾಗವನ್ನು ಘನ ಆಹಾರಗಳಿಂದಲೂ 1/3 ಭಾಗವನ್ನು ದ್ರವ ಆಹಾರಗಳಿಂದಲೂ ಉಳಿದ ಭಾಗವನ್ನು ಆಹಾರ ಪಚನೆಯ ಕ್ರಿಯೆಗೆ ಸಹಾಯವಾಗುವಂತೆ ವಾತಾದಿಗಳು ಸರಿಯಾಗಿ ಕಾರ್ಯ ಮಾಡಲು ಅನುಕೂಲವಾಗುವಂತೆ ತುಂಬಬೇಕು. ಅತಿಯಾದ ಆಹಾರ ಸೇವನೆ, ಅತಿಯಾದ ಜಲ ಸೇವನೆ ಜೀರ್ಣಶಕ್ತಿಯ ಕುಂದಿಗೆ ಕಾರಣ. ಗುರುಭೋಜನ, ಅತಿ ಉಷ್ಣವಾದ ಆಹಾರ ಹಲವು ರೋಗಗಳಿಗೆ ಕಾರಣ. ಉದಾಹರಣೆಗೆ ಮೈಕೈ ನೋವು, ತಲೆನೋವು, ತಲೆಭಾರ, ಅರುಚಿ, ಹೊಟ್ಟೆ ನೋವು, ಆಲಸ್ಯ ಇತ್ಯಾದಿ. ಒಳ್ಳೆಯ ಆಹಾರವು ಆರೋಗ್ಯ ರಕ್ಷಣೆಗೆ ಬಹುಮುಖ್ಯವಾದದ್ದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ನುಡಿಯಂತೆ ಪಥ್ಯವನ್ನು ಆಚರಿಸಿದವನಿಗೆ ಔಷಧದ ಅಗತ್ಯವೇ ಇರುವುದಿಲ್ಲ. ಪಂಚಭೂತಾತ್ಮಕವಾದ ಶರೀರದ ಪಾಲನೆಗೆ ಪಂಚಭೂತಾತ್ಮಕವಾದ ಆಹಾರದ ಅಗತ್ಯವಿದೆ. ಯಾವಾಗ ಒಬ್ಬ ವ್ಯಕ್ತಿ ಸರಿಯಾದ ಆಹಾರ ಸೇವನೆ ಸರಿಯಾದ ಕ್ರಮದಲ್ಲಿ ಮಾಡುತ್ತಾನೋ ಅದು ಶರೀರದ ವೃದ್ಧಿಗೆ ಕಾರಣವಾಗುತ್ತದೆ. ಊಟ ಮಾಡುವಾಗ ಏಕಾಂತದಲ್ಲಿ ಹಾಗೂ ಏಕಾಗ್ರ ಚಿತ್ತೆಯಿಂದ ಊಟ ಮಾಡಬೇಕು. ತೀರಾ ಅವಸರದಿಂದ ಅತಿ ಸಾವಕಾಶದಿಂದ ಊಟ ಮಾಡಬಾರದು. ಏಕಾಗ್ರ ಚಿತ್ತೆ ಇಲ್ಲದೆ ಹಲವರೊಂದಿಗೆ ಮಾತನಾಡುತ್ತಾ ತೀರಾ ಅವಸರದಲ್ಲಿ ಅಥವಾ ಸಾವಕಾಶದಿಂದ ಊಟ ಮಾಡಿದಲ್ಲಿ ಅದನ್ನು ದೇಹ ಜೀರ್ಣಿಸುವುದಿಲ್ಲ. ಆಹಾರವನ್ನು ಸರಿಯಾಗಿ ಅಗಿದು ನುಂಗಬೇಕು. ಊಟದ ಮುಂಚೆ ಮೈ, ಕೈಯನ್ನು, ಬಾಯಿಯನ್ನು ನಿರ್ಮಲವಾಗಿ ತೊಳೆಯಬೇಕು. ನಿಂದಾಭರಿತ ಮನಸ್ಸಿನಿಂದ ಹೇಸಿಗೆ ಉಂಟು ಮಾಡುವಂತಹ ಮಾತುಗಳನ್ನಾಡದೆ ತನ್ನ ಮನಸ್ಸಿಗೆ ಇಷ್ಟವಾದುದನ್ನು ತನಗೆ ಇಷ್ಟವಾದವರೊಂದಿಗೆ ಕುಳಿತು ಊಟ ಮಾಡಬೇಕು. ನೆಲದಲ್ಲಿ ಪದ್ಮಾಸನ ಅಥವಾ ಸುಖಾಸನ ಹಾಕಿಕೊಂಡು ಊಟ ಮಾಡಬೇಕು. ಗಡಿಬಿಡಿಯಲ್ಲಿ ಊಟ ಮಾಡಬಾರದು, ಅದು ಸರಿಯಾಗಿ ಜೀರ್ಣವಾಗುವುದಿಲ್ಲ. ಊಟ ಮಾಡುವ ಮೊದಲು ನಾವು ಮುಂಚೆ ಸೇವಿಸಿದ ಆಹಾರದ ಜೀರ್ಣ ತಿಳಿದು ಊಟ ಮಾಡಬೇಕು. ಯಾವತ್ತೂ ಮೊದಲು ತಿಂದಂಥ ಆಹಾರ ಜೀರ್ಣ ಆದ ನಂತರ ಊಟ ಸೇವನೆ ಮಾಡಬೇಕು. ಮೊದಲು ತಿಂದಂಥ ಆಹಾರ ಜೀರ್ಣ ಆಗದೆ ಮತ್ತೊಂದು ಆಹಾರದ ಸೇವನೆ ಮಾಡಬಾರದು. ದೇಶ ಕಾಲಗಳನ್ನು ನೋಡಿ ಅದಕ್ಕೆ ತಕ್ಕಂತೆ ವ್ಯಕ್ತಿಯ ಪ್ರಕೃತಿ ಹಾಗೂ ಅಗ್ನಿ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ಜೀರ್ಣಕ್ರಿಯೆ ಜೀರ್ಣಶಕ್ತಿಯನ್ನು ನೋಡಿ ಅದಕ್ಕೆ ತಕ್ಕಂಥ ಆಹಾರ ಸೇವನೆ ಮಾಡಬೇಕು. ವ್ಯಕ್ತಿಯ ಅಗ್ನಿ ಅಂತ ಹೇಳಿದರೆ ಜೀರ್ಣಶಕ್ತಿ ಕಡಿಮೆ ಇದ್ದಲ್ಲಿ ಆಹಾರ ಸುಲಭವಾಗಿ ಜೀರ್ಣವಾಗುವಂತಹ ಅಲ್ಪ ಪ್ರಮಾಣದ ಆಹಾರ ಮಾಡಬೇಕು. ವ್ಯಕ್ತಿಯ ಜೀರ್ಣಕ್ರಿಯೆ ಜೀರ್ಣಶಕ್ತಿ ಹೆಚ್ಚಿದ್ದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಆಹಾರ, ಸ್ವಲ್ಪ ಗುರು ಆಹಾರ ಅಂತ ಹೇಳಿದರೆ ಸ್ನಿಗ್ಧ ಹಾಗೂ ಎಣ್ಣೆ ಅಂಶ ಇರುವಂತಹ ತುಪ್ಪದ ಅಂಶ ಇರುವಂಥ ಆಹಾರವನ್ನು ಮಾಡಬಹುದು. ಯಾವಾಗ ಜೀರ್ಣಶಕ್ತಿ ಕಮ್ಮಿ ಇರುತ್ತದೋ ಅವ ಲಘು ಭೋಜನ ಸುಲಭವಾಗಿ ಜೀರ್ಣವಾಗುವಂಥ ಆಹಾರದ ಸೇವನೆ ಮಾಡಬೇಕು. ಆಹಾರದಲ್ಲಿ ಮುಖ್ಯವಾದದ್ದು ರಸ. ಯಾವಾಗಲೂ ಆಹಾರ 6 ರಸಗಳಿಂದ ಕೂಡಿರಬೇಕು. ಮಧುರ, ಆಮ್ಲ, ಲವಣ, ಕಟುತಿಕ್ತ, ಕಷಾಯ. ಆಹಾರ ಸ್ನಿಗ್ಧ, ಉಷ್ಣ, ಲಘು ಹಾಗೂ ದ್ರವ ಗುಣಗಳನ್ನು ಹೊಂದಿರಬೇಕು. ಈ ರೀತಿ ಎಲ್ಲ ನಿಯಮಗಳನ್ನು ಪಾಲಿಸಿದರೆ ಆಹಾರ ಸುಲಭವಾಗಿ ಜೀರ್ಣವಾಗಿ ಸಪ್ತಧಾತುಗಳ ಬೆಳವಣಿಗೆಯಲ್ಲಿ ಸಹಾಯಕಾರಿ. ಉತ್ತಮ ಧಾತು ಅಂತ ಹೇಳಿದರೆ ಉತ್ತಮ ವ್ಯಾಧಿಕ್ಷಮತ್ವ ಇಮ್ಯುನಿಟಿ ನಮ್ಮ ಕೋವಿಡ್-19 ವಿರುದ್ಧ ಬೇಕಾದ ಮೊದಲನೆಯ ಆಯುಧ. ಯಾವಾಗ ವ್ಯಾಧಿಕ್ಷಮತ್ವ ಉತ್ತಮವಾಗಿ ಇರುತ್ತದೋ ಈ ಕೋವಿಡ್-19 ಎದುರಿಸಲು ನಮಗೆ ಎಲ್ಲ ರೀತಿಯ ತಯಾರಿ ಸಿದ್ಧವಾಗಿದೆ ಅಂತ ಹೇಳಬಹುದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬಂತೆ ಉತ್ತಮವಾದ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ಸೇವಿಸಿದರೆ ಕೋವಿಡ್-19 ಅಂತಹ ಹಲವು ರೋಗಗಳನ್ನು ಜಯಿಸಬಹುದು. ಧನ್ಯವಾದ. ಕೊರೋನಾ ತಡೆಗಟ್ಟುವಲ್ಲಿ ಆಹಾರದ ಪಾತ್ರ ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಉಡುಪಿ ಕುತ್ಪಾಡಿಯ SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಕ್ರಿಯಾಶರೀರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವಿ ಕೆ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ